ನಮಸ್ತೆ ಸ್ನೇಹಿತರೆ, ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ, ಇವತ್ತು ನಾವು ಜನಪದ ಅಧ್ಯಯನ ವಿಭಾಗದಲ್ಲಿ ಕನ್ನಡ ಜಾನಪದ ಅಧ್ಯಯನ ನಡೆದು ಬಂದಿರುವಂಥ ದಾರಿಯ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಜಾನಪದ ಸಂಶೋಧಕರು, ಅದರಲ್ಲೂ ಮುಖ್ಯವಾಗಿ ಈ ಮಿಷನರಿ ವಿದ್ವಾಂಸರುಗಳ ಬಗ್ಗೆ ತಿಳ್ಕೊಬೇಕು. ಅವರು ನಮ್ಮ ಕನ್ನಡ ಜಾನಪದ ಲೋಕಕ್ಕೆ ಏನೆಲ್ಲ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ತಿಳ್ಕೊಬೇಕಾಗಿರೋಂಥದ್ದು. ನಂತರದಲ್ಲಿ ನಮ್ಮ ಕನ್ನಡ ಜಾನಪದ ವಿದ್ವಾಂಸರು ಬರ್ತಾರೆ. ಇವತ್ತು ಮುಖ್ಯವಾಗಿ ತಿಳ್ಕೊಳ್ಳೇಬೇಕಾಗಿರುವಂಥ ಒಂದು 5 ಜನ ವಿದ್ವಾಂಸರುಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಅವ್ರು ಯಾರು ಅಂದರೆ ಅಬೆ ದುಬೋಯ್, ಚಾರ್ಲ್ಸ್ ಇ ಗ್ರೋವರ್, ಮೇರಿ ಫೆರ್ರೆ, ಮೆಕೆಂಜೆ, ಮೋಗ್ಲಿಂಗ್, ರೆವರೆಂಡ್ ಆಗಸ್ಟ್ ಮ್ಯಾನರ್, ಎ.ಸಿ. ಬರ್ನೆಲ್, ಎಂತೋವನ್. ಆರಂಭದಲ್ಲಿ ಸಿಲೆಬಸ್ ಕಾಪಿನೇ ಹಾಕಿದ್ದೀನಿ, ನಿಮಗೆ ಗೊತ್ತಿರುತ್ತೆ ನಾನು ಯಾವ್ದು ಮಾಡ್ತಾ ಇದ್ದೀನಿ ಅಂತ. ಓಕೆನಾ, ಶುರು ಮಾಡೋಣವಾ? ನೋಡಿ, ನಮ್ಮ ಕನ್ನಡ ಜಾನಪದ ಅಧ್ಯಯನ ಅನ್ನೋದು ಸರಿಸುಮಾರು ಒಂದು 100 ವರ್ಷಗಳ ಹಿಂದೆನೇ ಆರಂಭ ಆಯಿತು ಅಂತ ಹೇಳ್ಬೋದು. ಜಾನಪದ ಸಂಗ್ರಹ ಮತ್ತು ಅಧ್ಯಯನವನ್ನು ಮೊದಲು ಆರಂಭ ಮಾಡಿದವರೇ ಪಾಶ್ಚಾತ್ಯರು. ಹೌದು, ಪಾಶ್ಚಾತ್ಯರೇ ನಿಜ. ಅಂದರೆ ಅವರೇನು ಆಸಕ್ತಿ ಇಟ್ಟು ಮಾಡಿದ್ರಾ? ಖಂಡಿತವಾಗ್ಲೂ ಇಲ್ಲ. ಪಾಶ್ಚಾತ್ಯರಿಗೆ ನಮ್ಮ ಜಾನಪದದ ಬಗ್ಗೆ ನೇರವಾಗಿರೋಂಥ ಆಸಕ್ತಿ ಏನೂ ಇರಲಿಲ್ಲ. ಆದರೆ ಅವ್ರ ಉದ್ದೇಶ ಇದ್ದಿದ್ದು ಮತ ಪ್ರಚಾರ ಮಾಡಬೇಕು, ಹಾಗೆ ಅವರ ಆಡಳಿತ ಯಾವುದೇ ಅಡೆತಡೆ ಇಲ್ಲದೆ ಸುಸೂತ್ರವಾಗಿ ನಡಿಬೇಕು ಅನ್ನೋದಲ್ವಾ. ಇದೇ ಕಾರಣದಿಂದ ಇಲ್ಲಿನ ಭಾಷೆ ಮತ್ತು ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್, ಅಗತ್ಯ ಇದೆ ಅಂತ ಆ ಪಾಶ್ಚಿಮಾತ್ಯರಿಗೆ, ಬ್ರಿಟಿಷರಿಗೆ ಅನಿಸಿ ಅದರ ಪ್ರತಿಫಲವಾಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಸಹಜವಾಗಿಯೇ ಕಲ್ತ್ಕೊಳ್ಳೋದಕ್ಕೆ ಸ್ವಲ್ಪ ಮುಂದಾಗ್ತಾರೆ, ಅವ್ರಿಗೆ ಎಷ್ಟು ಬೇಕೋ ಅಷ್ಟು. ಅದರಲ್ಲೂ ಈ ಜಾನಪದದ ಕೆಲವು ಪ್ರಕಾರಗಳು ಅವರನ್ನು ಆಕರ್ಷಿತರನ್ನಾಗಿ ಮಾಡುತ್ತೆ. ಮುಂದೆ ಹೋಗ್ತಾ ಹೋಗ್ತಾ ಈ ವಿದ್ವಾಂಸರು ಏನು ಮಾಡ್ತಾರೆ ಅಂದರೆ, ಇಲ್ಲ, ಈ ಒಂದು ಸಂಸ್ಕೃತಿಯಲ್ಲಿ ಏನೋ ಹೊಸತನ ಇದೆ, ಏನೋ ಕಲ್ತ್ಕೊಬೇಕಾಗಿರೋಂಥ ನಿಗೂಢತೆ ಇದೆ ಅಂತ ಅನ್ನಿಸಿ ಈ ಒಂದು ಜಾನಪದ ಪ್ರಕಾರದಲ್ಲಿ ಸಾಕಷ್ಟು ಕೆಲಸವನ್ನು ಮಾಡೋದಕ್ಕೆ ದಾರಿ ಮಾಡ್ಕೊತಾರೆ. ಅಂತಹ ಪ್ರಮುಖ ಜಾನಪದ ವಿದ್ವಾಂಸರುಗಳು ನಮ್ಮ ಕನ್ನಡ ಜಾನಪದದ ಬಗ್ಗೆ ಕೆಲವು ಅಮೂಲ್ಯವಾಗಿರುವಂಥ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂತಹ ಕೆಲವು ಪಾಶ್ಚಿಮಾತ್ಯ ವಿದ್ವಾಂಸರುಗಳು ಯಾರ್ಯಾರು ಅಂತಂದರೆ, ಎಡ್ಗರ್ ಥರ್ಸ್ಟನ್ ಆಗಿರ್ಬೋದು, ಅಬೆ ದುಬೋಯ್ ಆಗಿರ್ಬೋದು, ಕೆ ಮೆಕೆಂಜಿ, ಮೇರಿ ಫೆರ್ರೆ, ಗ್ರೋವರ್, ಪ್ಲೀಟ್, ಕಿಟ್ಟೆಲ್ ಇತ್ಯಾದಿ. ಈಗ ಹೇಳಿದ್ನಲ್ವಾ, ಇವರು ಜೊತೆಗೆ ಮೊದಲು ಹೇಳಿದ್ನಲ್ವಾ ಮೆಕೆಂಜೆ, ಪ್ಲೀಟ್, ಮ್ಯಾನರು, ಎ.ಸಿ. ಬರ್ನೆಲ್ಲು, ಎಂತೋವನ್, ಅವರು ಕೂಡ ಪಾಶ್ಚಿಮಾತ್ಯ ವಿದ್ವಾಂಸರು. ಇವರೆಲ್ಲರೂ ಕೂಡ ನಮ್ಮ ಕನ್ನಡ ಜಾನಪದ ಅಧ್ಯಯನ ಅಥವಾ ನಮ್ಮ ಕನ್ನಡ ಜಾನಪದದ ಬಗೆಗೆ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಕ್ರೈಸ್ತ ಮಿಷನರಿಗಳು ಕೇವಲ ಮತ ಪ್ರಚಾರಕ್ಕಷ್ಟೇ ಬಂದಿರಲಿಲ್ಲ, ನಮ್ಮ ದೇಶದ ಜಾನಪದ ಅಧ್ಯಯನದಲ್ಲಿ ಸಕ್ರಿಯವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾರೆ. ಮುಖ್ಯವಾಗಿ ಕನ್ನಡ ಜಾನಪದ ಸಂಗ್ರಹ ಸಂಪಾದನೆಗೆ ಕೆಲ ಮಿಷನರಿಗಳು ಶ್ರಮವಹಿಸಿ ಕೆಲಸವನ್ನು ಮಾಡಿದ್ದನ್ನೇ ತಪ್ಪಾಗೋದಿಲ್ಲ. ಅದರಲ್ಲಿ ಹೆಸರಿಸಬೇಕಾಗಿರುವಂತಹ ಮುಖ್ಯವಾಗಿರುವಂತಹ ಮಿಷನ್ ಬ್ಯಾಸಿಲ್ ಮಿಷನ್. ಕ್ರೈಸ್ತ ಧಾರ್ಮಿಕ ಗ್ರಂಥಗಳ ಪ್ರಾದೇಶಿಕ ಭಾಷಾನುವಾದದ ಕೆಲಸದ ಜೊತೆಗೇನೆ ಪ್ರಾದೇಶಿಕ ಸಂಸ್ಕೃತಿಯ ಅಧ್ಯಯನಕ್ಕೂ ಕೂಡ ಈ ಬ್ಯಾಸೆಲ್ ಮಿಷನ್ ತೊಡಗುತ್ತೆ. ಕರ್ನಾಟಕದಲ್ಲಿ ಬ್ಯಾಸೆಲ್ ಮಿಷನ್ ಕನ್ನಡ ಮತ್ತು ತುಳು ಭಾಷೆ ಸಾಂಸ್ಕೃತಿಕ ಅಧ್ಯಯನದಲ್ಲಿ ತುಂಬಾ ಆಸಕ್ತಿಯನ್ನು ವಹಿಸುತ್ತೆ. 1872ರಲ್ಲಿ ಬ್ರಿಗೇಲ್ರ ತುಳು ವ್ಯಾಕರಣದ ಅನುಬಂಧದಲ್ಲಿ ದೊಡ್ಡ ಸಂಖ್ಯೆಯ ಗಾದೆಗಳ ಸಂಗ್ರಹವನ್ನು ನೀಡ್ತದೆ. ಐತಿಹಾಸಿಕವಾಗಿ ಇದು ತುಳುವಿನ ಮೊದಲ ಗಾದೆಗಳ ಸಂಗ್ರಹ ಅಂತ ಕರೆಸ್ಕೊಳ್ಳುತ್ತೆ. ಮುಂದೆ ಬ್ಯಾಸೆಲ್ ಮಿಷನ್ 1874ರಲ್ಲಿ ಸಂಗ್ರಹಕರ ಹೆಸರಿಲ್ಲದೆ ಸಹಸ್ರಾರ್ಥ ತುಳುಗಾದೆಗಳು ಎಂಬ ಪುಸ್ತಕವನ್ನು ಕೂಡ ಪ್ರಕಟ ಮಾಡುತ್ತೆ. ಭೂತಾರಾಧನೆಯನ್ನು ಕುರಿತಂತೆ ಬ್ಯಾಸೆಲ್ ಮಿಷನ್ನೇ 1891ರಲ್ಲಿ ಭೂತ ಸೇವೆ ಅನ್ನೋ ಪುಸ್ತಕವನ್ನು ಕೂಡ ಪ್ರಕಟ ಮಾಡುತ್ತೆ. ಇದೆಲ್ಲ ಬ್ಯಾಸೆಲ್ ಮಿಷನ್ ನಮಗೆ ಕೊಟ್ಟಿರುವಂತಹ, ಜಾನಪದ ಲೋಕಕ್ಕೆ ಕೊಟ್ಟಿರುವಂತಹ ಕೊಡುಗೆಗಳು. ಇನ್ನು ಪ್ರಮುಖ ವಿದ್ವಾಂಸರುಗಳ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿ ನಿಲ್ಲೋರೆ ಅಬೆ ದುಬೋಯ್. ಇವರು ಫ್ರಾನ್ಸ್ ದೇಶದವರಾಗಿರ್ತಾರೆ. ಭಾರತೀಯ ಜಾನಪದ ಪಿತಾಮಹರು ಅಂತ ಅಬೆ ದುಬೋಯ್ ಅವ್ರನ್ನ ಕರಿತೀವಿ. ಜನಪದ ಬದುಕಿನ ಒಳಹೊಕ್ಕು, ಗ್ರಾಮೀಣ ಪ್ರಪಂಚದ ಸಂಪ್ರದಾಯವನ್ನು ಅರ್ಥ ಮಾಡಿಕೊಂಡು ಸಂಪೂರ್ಣ ಜಾನಪದದ ಅಥವಾ ಜನಪದರ ಜೀವನದ ಚಿತ್ರಣವನ್ನು ಕಟ್ಕೊಡುವಂತಹ ಒಂದು ಕೃತಿಯನ್ನು, ಬೃಹತ್ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದೇ ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್. ಈ ಒಂದು ಕೃತಿಯನ್ನು 1806ರಲ್ಲಿ ಫ್ರೆಂಚ್ ಭಾಷೆಯಲ್ಲಿ ಫಸ್ಟಿಗೆ ಬರೀತಾರೆ. ನಂತರ 1816ರಲ್ಲಿ ಇಂಗ್ಲೀಷಿಗೆ ಅನುವಾದ ಮಾಡಿ ಪ್ರಕಟ ಮಾಡ್ತಾರೆ. ಯಾವುದು? ಹಿಂದೂ ಮ್ಯಾನರ್ಸ್, ಕಸ್ಟಮ್ಸ್ ಆ್ಯಂಡ್ ಸೆರೆಮನೀಸ್, ಅಬೆ ದುಬೋಯ್ ಅವರ ಬೃಹತ್ ಗ್ರಂಥ. ಇನ್ನು ನೆಕ್ಸ್ಟ್ ಎರಡನೇ ವಿದ್ವಾಂಸರು ಚಾರ್ಲ್ಸ್ ಇ ಗ್ರೋವರ್ ಅಂತ ಬರ್ತಾರೆ. ಇವರು 1871ರಲ್ಲಿ ದಕ್ಷಿಣ ಭಾರತದ ಜಾನಪದ ಗೀತೆಗಳು ಅನ್ನೋ ಸಂಕಲನವನ್ನು ಪ್ರಕಟ ಮಾಡ್ತಾರೆ. ಇದನ್ನು ಇಂಗ್ಲೀಷ್ನಲ್ಲಿ ದ ಫೋಕ್ ಸಾಂಗ್ಸ್ ಆಫ್ ಸೌತರ್ನ್ ಇಂಡಿಯಾ ಅಂತ ಕರೀತಾರೆ. ದಕ್ಷಿಣ ಭಾರತದ ಜಾನಪದ ಗೀತೆಗಳು. ಇವ್ರದ್ದೇ ಮತ್ತೊಂದು ಕೃತಿ ಕೆನರಿಸ್ ಫೋಕ್ ಸಾಂಗ್ಸ್. ಈ ಎರಡು ಕೃತಿಗಳು ಚಾರ್ಲ್ಸ್ ಇ ಗ್ರೋವರ್ ಅವರು ನಮ್ಮ ಜಾನಪದ ಅಧ್ಯಯನಕ್ಕೆ ಕೊಟ್ಟಿರುವಂತಹ ಬೃಹತ್ ಕೊಡುಗೆ. ನೆಕ್ಸ್ಟ್ ಮೇರಿ ಫೆರ್ರೆ. ಇವರು 1868ರಲ್ಲಿ
ಓಲ್ಡ್ ಡೆಕ್ಕನ್ ಡೇಸ್ ಹಳೆಯ ದಕ್ಕನ್ ದಿನಗಳು ಅನ್ನೋ 25 ಜನಪದ ಕಥೆಗಳ ಸಂಕಲನವನ್ನು ಪ್ರಕಟ ಮಾಡ್ತಾರೆ. ಮೇರಿ ಫೆರ್ರೆ ಅವರು 1868ರಲ್ಲಿ ಓಲ್ಡ್ ಡೆಕ್ಕನ್ ಡೇಸ್ ಹಳೆಯ ದಕ್ಕನ್ ದಿನಗಳು ಅನ್ನೋ 25 ಜಾನಪದ ಕಥೆಗಳ ಸಂಕಲನವನ್ನು ಪ್ರಕಟ ಮಾಡ್ತಾರೆ. ಅಂದರೆ ಇದರಲ್ಲಿ ಒಟ್ಟು 25 ಕಥೆಗಳನ್ನು ಒಳಗೊಂಡಿರುವಂಥ ಒಂದು ಕೃತಿ ದ ಓಲ್ಡ್ ಡೆಕ್ಕನ್ ಡೇಸ್. ಇದು 19ನೇ ಶತಮಾನದ ಅತ್ಯಂತ ಗಮನಾರ್ಹ ಕನ್ನಡ ಜಾನಪದ ಕಥೆಗಳ ಸಂಕಲನ ಅನ್ನೋ ಹೆಗ್ಗಳಿಕೆಗೆ ಪಾತ್ರ ಆಗಿದೆ. ಮೇರಿ ಫೆರ್ರೆ ಅವರು ಬರೆದಿರುವಂಥದ್ದು. ಮುಂದಿನ ವಿದ್ವಾಂಸರು JF ಪ್ಲೀಟ್. ಇವರು ಇಂಗ್ಲೆಂಡ್ನಿಂದ ಭಾರತಕ್ಕೆ ಅಧಿಕಾರಿಯಾಗಿ ಬಂದಾಗ ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಶಿಕ್ಷಣಾಧಿಕಾರಿಯಾಗಿ ಅಲ್ವಾ. ಆಗ ಅನೇಕ ಗ್ರಾಮಗಳಿಗೆ ಭೇಟಿ ಕೊಡ್ತಾ ಸಾಹಿತ್ಯಿಕ ಕೆಲಸವನ್ನು ಕೂಡ ಮಾಡಿದ್ದಾರೆ ಪ್ಲೀಟ್ ಅವರು. ಇವರು ಸಂಗ್ರಹ ಮಾಡಿರುವಂತಹ ಹಾಡುಗಳಲ್ಲಿ ಪ್ರಮುಖವಾಗಿ 5 ಲಾವಣಿಗಳು ಇಂಡಿಯನ್ ಆ್ಯಂಟಿಕ್ವರಿ, ಇದರಲ್ಲಿ 5 ಸಂಪುಟಗಳಲ್ಲಿ ಪ್ರಕಟವನ್ನು ಮಾಡಿದ್ದಾರೆ. ಯಾರು? JF ಪ್ಲೀಟ್ ಅವರು. ಯಾವುದದು 5 ಲಾವಣಿಗಳು ಅಂತ ಅಂದರೆ ಆರ್ಡರ್ ವೈಸಾಗೆ ಸಂಗೊಳ್ಳಿ ರಾಯಣ್ಣ ಲಾವಣಿ 1885, ಹುಟ್ಟುವಳಿ ತೆರಿಗೆ ಲಾವಣಿ 1886, ಹಲಗಲಿ ಬೇಡರ ಲಾವಣಿ 1887, ಸಂಜ್ಞಾನ ಅಪರಾಧ ಲಾವಣಿ 1889, ಕಿತ್ತೂರು ಚೆನ್ನವ್ವನ ಸೊಸೆಯ ಲಾವಣಿ 1890. ಈ 5 ಲಾವಣಿಗಳು JF ಪ್ಲೀಟ್ ಅವರು ಸಂಗ್ರಹ ಮಾಡಿರುವಂಥದ್ದು. ಕ್ಯಾತನಹಳ್ಳಿ ರಾಮಣ್ಣ ಸಂಪಾದಿಸಿ ಕೊಟ್ಟಿರುವಂಥದ್ದು 1872ರಲ್ಲಿ. ನೆಕ್ಸ್ಟ್ ಜಾನಪದ ವಿದ್ವಾಂಸರು ಕರ್ನಲ್ ಮೆಕೆಂಜೆ. ಇವರು 1754ರಲ್ಲಿ ಸ್ಕಾಟ್ಲೆಂಡಲ್ಲಿ ಜನಿಸ್ತಾರೆ. ಕರ್ನಾಟಕದ ಜನರ ಒಡನಾಟದಿಂದ ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಮೇಲೆ ಅಪಾರ ಮೋಹವನ್ನು ಇಟ್ಕೊಂಡಿರ್ತಾರೆ. ಹಾಗಾಗಿ ಅವುಗಳ ಮೇಲೇ ಸಾಕಷ್ಟು ಕೆಲಸ ಮಾಡೋದಕ್ಕೆ ತೊಡಗ್ತಾರೆ. ಯಾರು? ಕರ್ನಲ್ ಮೆಕೆಂಜೆ ಅವರು. ಇವರೇನು ಕೊಡುಗೆ ಕೊಟ್ಟಿದ್ದಾರೆ ಅಂತಂದರೆ 1793ರಿಂದ 99ರ ಅವಧಿಯಲ್ಲಿ ಮೈಸೂರು ಪ್ರಾಂತ್ಯವನ್ನೆಲ್ಲ ಸುತ್ತಾಡಿ ಭೂಪಟ ನಿರ್ಮಾಣ ಮಾಡಿರುವಂಥ ದಾಖಲೆಯನ್ನು ನಿರ್ಮಾಣ ಮಾಡಿದ್ದಾರೆ ಮೆಕೆಂಜೆ ಅವರು. ಇನ್ನು ಕಾವ್ಯಶಾಸ್ತ್ರಗಳಿಗೆ ಸಂಬಂಧಪಟ್ಟಿರುವಂತಹ ಸುಮಾರು 1568 ಹಸ್ತಪ್ರತಿಗಳನ್ನು ಒಗ್ಗೂಡಿಸಿದ್ದಾರೆ. 2070 ಕೈಫಿಯತ್ತುಗಳನ್ನು ಬರೆಸಿದ್ದಾರೆ. 8070 ಶಾಸನಗಳ ಪ್ರತಿ ಮಾಡಿಸಿದ್ದಾರೆ. ಹೀಗೆ ಇನ್ನೂ ನಮ್ಮ ಕನ್ನಡ ಭಾಷೆ, ಸಂಸ್ಕೃತಿ ಮತ್ತು ಜಾನಪದ ಅಧ್ಯಯನದ ಮೇಲೆ ಅನೇಕ ಕಾರ್ಯವನ್ನು ಮಾಡಿದ್ದಾರೆ. ಮೆಕೆಂಜೆ ಸಂಗ್ರಹ ಮಾಡಿರುವಂತಹ ಕೈಫಿಯತ್ತುಗಳು ನಮ್ಮ ಜಾನಪದ ವಿದ್ಯಾರ್ಥಿಗಳಿಗೆ ಅತ್ಯಮೂಲ್ಯ ಆಕರ ಗ್ರಂಥ ಅಂತ ಹೇಳ್ಬೋದು. ಏನಿದೆ ಅದರಲ್ಲಿ ಅಂತಂದರೆ ಸ್ಥಳೀಯ ಐತಿಹ್ಯಗಳನ್ನು ಒಳಗೊಂಡಿದೆ, ಚಾರಿತ್ರಿಕ ದಾಖಲೆಗಳನ್ನು ಒಳಗೊಂಡಿದೆ, ಪುರಾಣ ಸಂಗ್ರಹಗಳನ್ನು ಮಾಡಿಕೊಟ್ಟಿದ್ದಾರೆ, ಮರ ಗಿಡ ಬಳ್ಳಿಯ ವಿವರವಾಗಿರುವಂತಹ ದಾಖಲೆಗಳು, ವಿವಿಧ ಜನಸಮುದಾಯದ ಬಗ್ಗೆ ದಾಖಲೆ, ಆಲ್ರೌಂಡ್ ಅಂತ ಹೇಳ್ಬೋದು. ಆ ಕೈಫಿಯತ್ತುಗಳಲ್ಲಿ ಎಲ್ಲ ವಿಷಯಗಳು ಅಡಕಾಗಿದೆ. ಜಾನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ವಿಷಯಗಳನ್ನು ಕೈಫಿಯತ್ತುಗಳಲ್ಲಿ ಸಂಗ್ರಹ ಮಾಡಿಕೊಟ್ಟಿದ್ದಾರೆ ಮೆಕೆಂಜಿಯವರು. ಇನ್ನು ನೆಕ್ಸ್ಟ್ ಜಾನಪದ ವಿದ್ವಾಂಸರು ಮೋಗ್ಲಿಂಗ್, ಹರ್ಮನ್ F ಮೋಗ್ಲಿಂಗ್. ಕನ್ನಡ ಗಾದೆಗಳ ಸಂಕಲನಕಾರರಾಗಿ ಗಮನ ಸೆಳೆಯುವಂತಹ ಇವರು ಸುಮಾರು 3000 ಗಾದೆಗಳ ಸರದಾರ ಅಂತ ಕರೆಸ್ಕೊಂಡಿದ್ದಾರೆ. 1847ರಲ್ಲಿ ಕನ್ನಡ ಗಾದೆಗಳ ಸಂಕಲನವನ್ನು ಪ್ರಕಟ ಮಾಡ್ತಾರೆ. ಇದೇ ಅಧಿಕೃತವಾಗಿ ಕನ್ನಡದ ಮೊದಲ ಗಾದೆಗಳ ಸಂಕಲನ ಅನ್ನೋ ಕೀರ್ತಿಗೆ ಪಾತ್ರ ಆಗಿದೆ. ನೆಕ್ಸ್ಟ್ ರೆವರೆಂಡ್ ಆಗಸ್ಟ್ ಮ್ಯಾನರ್. ಇವರು ಕರಾವಳಿ ಪ್ರದೇಶದ ಜಾನಪದ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಅಮೂಲ್ಯವಾಗಿ ಸಂಗ್ರಹಿಸಿ ಸಂರಕ್ಷಣೆ ಮಾಡಿರುವಂತಹ ಜಾನಪದ ವಿದ್ವಾಂಸ. ಬರೆದಿರುವಂಥ ಕೃತಿಗಳು ತುಳು ಪಾಡ್ಡನ ಸಂಗ್ರಹ. ಏನು ಹೇಳುತ್ತೆ ಇದು ಅಂದರೆ ತುಳುನಾಡಿನ ಮೌಖಿಕ ಜಾನಪದ ಕಾವ್ಯಗಳಿದು. ಪಾಡ್ಡಾನಗಳು ಅಂತಂದರೆ ಈ ಕೋಟಿ ಚೆನ್ನಯ್ಯನ ಪದಗಳು ಅಂತ ಕೇಳಿರ್ತೀವಲ್ಲ, ಅದೇ ಪ್ರಕಾರದ ಕಾವ್ಯಗಳು ಅಂತ ಅರ್ಥ. ಇನ್ನು ತುಳು ಗಾದೆಗಳ ಸಂಗ್ರಹ ಅಂತಲೂ ಕೂಡ ಇನ್ನೊಂದು ಕೃತಿಯನ್ನು ಬರೆದಿದ್ದಾರೆ. ಆಗಲೇ ಬ್ಯಾಸಲ್ ಮಿಷನ್ ಯಾವುದೇ ಹೆಸರಿಲ್ಲದೆ ಸಹಸ್ರಾರ್ಥ ತುಳು ಗಾದೆಗಳು ಅಂತ ಒಂದು ಕೃತಿಯನ್ನು ಪ್ರಕಟ ಮಾಡಿದೆ ಅಂತ ಹೇಳಿದೆ ಅಲ್ವಾ. ಆ ಒಂದು ಕೃತಿಗೆ ಈ ಆಗಸ್ಟ್ ಮ್ಯಾನರ್ ಅವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ತುಳು ಗಾದೆಗಳನ್ನು ಸಂಗ್ರಹ ಮಾಡಿ ಮಿಷನರಿ ವತಿಯಿಂದ ಪ್ರಕಟ ಆಗುವಂತಹ ಕೃತಿಗೆ ಕೊಡುಗೆಯಾಗಿ ಈ ಗಾದೆಗಳನ್ನು ಕೊಟ್ಟಿದ್ದಾರೆ ಮ್ಯಾನರ್ ಅವರು. ಇನ್ನು ನೆಕ್ಸ್ಟ್ ವಿದ್ವಾಂಸರು AC ಬರ್ನೆಲ್, ಆರ್ಥರ್ ಕೋಕ್ ಬರ್ನೆಲ್. ಇವ್ರ ಪೂರ್ತಿ ಹೆಸರು. ವಸಾಹತುಶಾಹಿ ವಿದ್ವಾಂಸರು ಮತ್ತು ಭಾಷಾ ತಜ್ಞರು ಅಂತ ಕರೀತಾರೆ ಇವರನ್ನು. ದಕ್ಷಿಣ ಭಾರತದ ಜಾನಪದ ಸಂಸ್ಕೃತಿಯನ್ನು ಮೊದಲು ದಾಖಲಿಸಿದವರಲ್ಲಿ ಪ್ರಮುಖರು ಈ ಬರ್ನೆಲ್ ಅವರು. ಇವರು ಬರೆದಿರುವಂಥ ಕೃತಿ ದ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್. ತುಳುನಾಡಿನ ಭೂತಾರಾಧನೆ ಮತ್ತು ಸ್ಥಳೀಯ ದೈವ ಆರಾಧನಾ ಪದ್ಧತಿಯನ್ನು ಕುರಿತ ಪ್ರಸಿದ್ಧ ಕೃತಿಯೇ ದ ಡೆವಿಲ್ ವರ್ಷಿಪ್ ಆಫ್ ತುಳುವಾಸ್. 1894ರಿಂದ 1897 ಈ ಅವಧಿಯಲ್ಲಿ ಪ್ರಕಟ ಆಗಿರುವಂಥದ್ದು.
ನೆಕ್ಸ್ಟ್ ಪಾಡ್ಡಾನಗಳ ಸಂಗ್ರಹ ಅಂತ ಇವರು ಕೂಡ ಬರೀತಾರೆ ಬರ್ನಲ್ ಅವರು. ತುಳು ಜಾನಪದ ಮೌಖಿಕ ಸಾಹಿತ್ಯವಾಗಿರುವಂತಹ ಪಾಡ್ಡಾನಗಳನ್ನು ಮೊಟ್ಟ ಮೊದಲ ಬಾರಿಗೆ ಲಿಖಿತ ರೂಪಕ್ಕೆ ತರಲು ಇವರ ಹಸ್ತಪ್ರತಿಗಳು ಆಕರವಾಗಿ ಕೆಲಸವನ್ನು ಮಾಡ್ತಾವಂತೆ. ಯಾವ್ದು ಹೇಳಿ, ಪಾಡ್ಡಾನಗಳ ಸಂಗ್ರಹ ಅಂತ ಬರೆದಿದ್ದಾರಲ್ವ, ಅದು ಮೌಖಿಕವಾಗಿತ್ತು ಜಾನಪದದಲ್ಲಿ. ಅದನ್ನು ಬರಹಕ್ಕಿಡಿಸೋದಕ್ಕೆ ಇವರು ಕಲೆ ಹಾಕಿರುವಂತಹ ಹಸ್ತಪ್ರತಿಗಳು ಮುಖ್ಯ ಆಕರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ನೆಕ್ಸ್ಟ್ ರೆಜಿನಾಲ್ಡ್ ಎಡ್ವರ್ಡ್ ಎಂತೋವನ್. ನೆಕ್ಸ್ಟು R.E. ಎಂತೋವನ್. ಇವರು ಬರೆದಿರುವಂಥ ಪ್ರಮುಖವಾಗಿರುವಂಥ ಕೃತಿ ದಿ ಟ್ರೈಬ್ಸ್ ಆ್ಯಂಡ್ ಕಾಸ್ಟ್ ಆಫ್ ಬಾಂಬೆ. ಈ ಕೃತಿ ಭಾರತೀಯ ಬುಡಕಟ್ಟುಗಳು ಹಾಗೆ ಜಾತಿಗಳ ಅಧ್ಯಯನಕ್ಕೆ ಅತ್ಯಂತ ಪ್ರಮುಖವಾಗಿರುವಂಥ ಆಕರ ಗ್ರಂಥ ಅಂತ ಕರೆಸ್ಕೊಳ್ಳುತ್ತೆ. ಯಾವುದು? ಎಂತೋವನ್ ರವರ ದಿ ಟ್ರೈಬ್ಸ್ ಆಫ್ ಕಾಸ್ಟ್ ಆಫ್ ಬಾಂಬೆ ಅನ್ನೋ ಕೃತಿ. ಕರ್ನಾಟಕಕ್ಕೆ ಸಂಬಂಧ ಅನ್ನೋ ಕೃತಿ ಕರ್ನಾಟಕದ ಕರಾವಳಿ ಮತ್ತು ಉತ್ತರ ಕರ್ನಾಟಕದ ಹಲವು ಸಮುದಾಯಗಳ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸವನ್ನು ವಿವರವಾಗಿ ದಾಖಲಿಸುವಂತಹ ಕೃತಿ. ಯಾವುದು? ಕರ್ನಾಟಕಕ್ಕೆ ಸಂಬಂಧ ಅನ್ನೋದು ರೆಜಿನಾಲ್ಡ್ ಎಡ್ವರ್ಡ್ ಎಂತೋವನ್ ಅವ್ರದ್ದು.